ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಮೇಘನಾ ಬೇಡಿ. ನಾನು ದಿವಿಗೆ ಸಂಸ್ಥೆಯಲ್ಲಿ ಕೆಮಿಸ್ಟ್ರಿ ಫ್ಯಾಕಲ್ಟಿಯಾಗಿ ವರ್ಕ್ ಮಾಡ್ತಾ ಇದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ನಾವು ಫಸ್ಟ್ PUC ಸಿಲೆಬಸ್ನ ಹೈಡ್ರೋಕಾರ್ಬನ್ಸ್ ಚಾಪ್ಟರ್ ಇಲ್ಲಿ ಬರುವಂತಹ ಓಝೋನಾಲಿಸಿಸ್ ಈ ಪರ್ಟಿಕ್ಯುಲರ್ ಕಾನ್ಸೆಪ್ಟ್ನ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತಾ ಇದ್ದೀನಿ. ಸೊ ಫಸ್ಟ್ ಥಿಂಗ್, ಓಝೋನಾಲಿಸಿಸ್ ಈ ಪದದ ಅರ್ಥನ ತಿಳ್ಕೋಬೇಕು. ಸೊ ಐ ಆಮ್ ಗೋಯಿಂಗ್ ಟು ಡಿವೈಡ್ ದಿಸ್ ಪರ್ಟಿಕ್ಯುಲರ್ ವರ್ಡ್ ಇಂಟು 2 parts. ಓಝೋನಾಲಿಸಿಸ್ ಏನಿದೆ, ಈ ಓಝೋನಾಲಿಸಿಸ್ನ ನಾನು 2 part ಆಗಿ ಡಿವೈಡ್ ಮಾಡ್ಕೋತಾ ಇದ್ದೀನಿ. ಐ ಹ್ಯಾವ್ ಆಲ್ರೆಡಿ ಎಕ್ಸ್ಪ್ಲೈನ್ ಇನ್ ಪ್ರೀವಿಯಸ್ ವಿಡಿಯೋಸ್ that lysis means breaking. So breaking of ozone is nothing but ಓಝೋನಾಲಿಸಿಸ್. ಸೊ ಓಝೋನ್ ಅಂದ್ರೆ 3 ಆಕ್ಸಿಜನ್ ಆಟಮ್ ಒಂದೇ ಕಡೆ ಅಟ್ಯಾಚ್ ಆಗಿರುತ್ತೆ. ದಟ್ ಮೀನ್ಸ್ O3. O ಇದ್ರೆ ಆಕ್ಸಿಜನ್ ಆಟಮ್ ಅಥವಾ ನೇಸೆಂಟ್ ಆಕ್ಸಿಜನ್ ಆರ್ ಅಟಾಮಿಕ್ ಆಕ್ಸಿಜನ್ ಅಂತ ಹೇಳ್ತೀವಿ. O2 ಅಂದ್ರೆ ಮಾಲಿಕ್ಯುಲರ್ ಆಕ್ಸಿಜನ್ ಆರ್ ಆಕ್ಸಿಜನ್ ಮಾಲಿಕ್ಯೂಲ್ ಅಂತ ಹೇಳ್ತೀವಿ. ಸಿನ್ಸ್ ಇಟ್ ಕಂಟೈನ್ಸ್ O3, ಇಟ್ ಈಸ್ ನಥಿಂಗ್ ಬಟ್ ಓಝೋನ್. O3 ಅಂತ ಅಂದ್ರೆ ಓಝೋನ್. ಈ ಓಝೋನ್ O3 ಬ್ರೇಕ್ ಡೌನ್ ಆಗುತ್ತೆ, ಅದನ್ನೇ ನಾವೇನಂತ ಹೇಳ್ತೀವಿ, ಓಝೋನಾಲಿಸಿಸ್. ಈ ಓಝೋನಾಲಿಸಿಸ್ ನಮ್ಗೆ ಆಲ್ಕೀನ್ಸ್ ಇಂದ ಆಗುತ್ತೆ. ಹಾಗಂದ್ರೆ ಆಲ್ಕೀನ್ಸ್ ಗೆ ನಾವು ಓಝೋನ್ ನ ಆಡ್ ಮಾಡಿದ್ರೆ ಅದು ಒಂದು ಅಡಿಷನ್ ಪ್ರಾಡಕ್ಟ್ ನ ಕೊಡುತ್ತೆ. ಅಡಿಷನ್ ಪ್ರಾಡಕ್ಟ್ ಗೆ ನಾವು ನೆಕ್ಸ್ಟ್ ಜಿಂಕ್ ಯೂಸ್ ಮಾಡಿದ್ರೆ, ಜಿಂಕ್ ಆಕ್ಸೈಡ್ ನ ಯೂಸ್ ಮಾಡಿದ್ರೆ, then that additional product will break down to give simpler product at the. ಸೊ ಈ ಓಝೋನ್ ನ ನಾವು ಆಲ್ಕೀನ್ಸ್ ಗೆ ಆಡ್ ಮಾಡಿದಾಗ ಆಲ್ಕೀನ್ಸ್ ಜೊತೆ ಓಝೋನ್ ರಿಯಾಕ್ಟ್ ಆಗಿ ಒಂದು ಅಡಿಷನಲ್ ಪ್ರಾಡಕ್ಟ್ ನ ಕೊಡುತ್ತೆ. ಆ ಅಡಿಷನಲ್ ಪ್ರಾಡಕ್ಟ್ ನ ನಾವು ಜಿಂಕ್ ವಾಟರ್ ಜೊತೆ ಅಥವಾ ಜಿಂಕ್ ಜೊತೆ ರಿಯಾಕ್ಟ್ ಮಾಡಿಸಿದಾಗ ಬಿಕಾಸ್ ಆಫ್ ದಟ್ ಜಿಂಕ್ ವಾಟರ್ ಈ ಅಡಿಷನಲ್ ಪ್ರಾಡಕ್ಟ್ ಬ್ರೇಕ್ ಡೌನ್ ಆಗುತ್ತೆ. ಬ್ರೇಕ್ ಡೌನ್ ಆಗಿ ಆಕ್ಸಿಜನ್ ನ ರಿಮೂವ್ ಮಾಡುತ್ತೆ in the form of atomic oxygen or nascent oxygen, along with the formation of simpler molecule like formaldehyde. So for that I am going to take the simpler alkene example. So ಈ ರಿಯಾಕ್ಷನ್ ನ ಎಕ್ಸ್ಪ್ಲೈನ್ ಮಾಡೋದಕ್ಕೆ ನಾನೊಂದು ಸಿಂಪ್ಲರ್ ಆಲ್ಕೀನ್ ನ ಎಕ್ಸಾಂಪಲ್ ಆಗಿ ತಗೊಳ್ತಾ ಇದ್ದೀನಿ. ಸೊ ಸಿಂಪ್ಲರ್ ಆಲ್ಕೀನ್ ಗೆ ಎಕ್ಸಾಂಪಲ್ ನಮಗೆ 2 ಕಾರ್ಬನ್ ಆಟಮ್ ಹೊಂದಿರುವಂತಹ ಈಥೀನ್. ಸೊ ಈ ಈಥೀನಿಗೆ ನಾನು ಓಝೋನ್ ನ ಆಡ್ ಮಾಡ್ತೀನಿ. ಸೊ ಈಥೀನಿಗೆ ಓಝೋನ್ ನ ಆಡ್ ಮಾಡಿದ್ರೆ ಏನಾಗುತ್ತೆ, ಈ ಆಕ್ಸಿಜನ್ ಆಟಮ್ಸ್ ಇಲ್ಲಿರುವಂತ ಡಬಲ್ ಬಾಂಡ್ ನ ಬ್ರೇಕ್ ಡೌನ್ ಮಾಡಿ 3 ಆಕ್ಸಿಜನ್ ಆಟಮ್ 2 ಕಾರ್ಬನ್ ಆಟಮ್ ಮಧ್ಯದಲ್ಲೇ ಅಟ್ಯಾಚ್ ಆಗುತ್ತೆ ಬೈ ಗಿವಿಂಗ್ additional product or intermediate product that is nothing but ozonoid. ಈ ಪರ್ಟಿಕ್ಯುಲರ್ ವರ್ಡ್ ನ ನೀವು ನೆನ್ಪಿಟ್ಕೊಳ್ಳೇಬೇಕು. ಓಝೋನಾಯ್ಡ್ ಅನ್ನೋದು ಏನಂತ ಅಂದ್ರೆ ಯಾವುದೇ ಒಂದು ಆಲ್ಕೀನ್ಗೆ ನಾವು ಓಝೋನ್ ನ ಆಡ್ ಮಾಡಿದಾಗ ಆ ಓಝೋನ್ ಮಾಲಿಕ್ಯೂಲ್ ಹೋಗಿ ಆಲ್ಕೀನ್ ಅಲ್ಲಿರೋ ಡಬಲ್ ಬಾಂಡ್ ನ ಬ್ರೇಕ್ ಡೌನ್ ಮಾಡುತ್ತೆ. ಈ ಓಝೋನ್ ಮಾಲಿಕ್ಯೂಲ್ ನ ನಾವು ಈಥೀನಿಗೆ ಆಡ್ ಮಾಡಿದಾಗ ಓಝೋನ್ ಈಥೀನ್ ಅಲ್ಲಿರುವಂತ ಡಬಲ್ ಬಾಂಡ್ ನ ಬ್ರೇಕ್ ಡೌನ್ ಮಾಡುತ್ತೆ ಅಂಡ್ ದೆನ್ ಇಟ್ ವಿಲ್ ಗಿವ್ ಅನ್ ಅಡಿಷನಲ್ ಪ್ರಾಡಕ್ಟ್ ದಟ್ ಈಸ್ ನಥಿಂಗ್ ಬಟ್ ಓಝೋನಾಯ್ಡ್. ಸೊ ನಾನೀಗ ಈ ಓಝೋನಾಯ್ಡ್ ಸ್ಟ್ರಕ್ಚರ್ ಬರಿತೀನಿ. 2 ಕಾರ್ಬನ್ ಆಟಮ್ ಹಾಗೆ ಇದೆ. ಟು ದೋಸ್ 2 ಕಾರ್ಬನ್ ಆಟಮ್ಸ್ 3 oxygen atoms will be attached in different corners, then it will form ozonoid. So first ಏನಿತ್ತು, ಈಥೀನ್ ಅಲ್ಲಿ 2 ಕಾರ್ಬನ್ 4 ಹೈಡ್ರೋಜನ್ ಇತ್ತು. ಈಗಲೂ ಹಾಗೇನೆ ಇದೆ, 2 ಕಾರ್ಬನ್ 4 ಹೈಡ್ರೋಜನ್ ಅಂಡ್ 3 ಆಕ್ಸಿಜನ್ ಆಟಮ್ ನ ಅಟ್ಯಾಚ್ ಮಾಡಿದೀವಿ. 3 ಆಕ್ಸಿಜನ್ ಆಟಮ್ ಕೂಡ ಅಟ್ಯಾಚ್ ಆಗಿದೆ. ಯಾವುದೇ ರೀತಿ ನಂಬರ್ ಆಫ್ ಮಾಲಿಕ್ಯೂಲ್ಸ್ ಚೇಂಜ್ ಆಗಿಲ್ಲ, ನಂಬರ್ ಆಫ್ ಆಟಮ್ಸ್ ಚೇಂಜ್ ಆಗಿಲ್ಲ. ಬಟ್ ಏನ್ ಚೇಂಜ್ ಆಗಿದೆ ಅಂದ್ರೆ ಇಲ್ಲಿ ಇದ್ದಂತ ಡಬಲ್ ಬಾಂಡ್ ರಿಮೂವ್ ಆಗಿ 3 ಆಕ್ಸಿಜನ್ ಆಟಮ್ 3 ಕಡೆನೂ ಅಟ್ಯಾಚ್ ಆಗಿದೆ. ಸೊ ದಿಸ್ ಪರ್ಟಿಕ್ಯುಲರ್ ಇಂಟರ್ಮೀಡಿಯೇಟ್ ಪ್ರಾಡಕ್ಟ್ ಈಸ್ ನೌನ್ ಆಸ್ ಓಝೋನಾಯ್ಡ್.
ಯಾವುದೇ ಆಲ್ಕಿನ್ಗಾದ್ರೂ ಆಗಿರ್ಬೋದು, ನೀವು ರಿಯಾಕ್ಟ್ ಮಾಡಿಸಿದಾಗ ಓಝೋನ್ನ ಇದು ಓಝೋನಾಯ್ಡ್ನ ಕೊಟ್ಟೇ ಕೊಡುತ್ತೆ. ನಾನು ಅದ್ರಗಳ ಹೆಸರುಗಳನ್ನು ಅಲ್ಲೇ ಬರಿತಾ ಇದ್ದೀನಿ. ಜಸ್ಟ್ ಗೋ ಥ್ರೂ ವಿತ್ ದಟ್ ಪ್ರಾಪರ್ಲಿ. Then this particular ozonide will break down to give simpler molecule in the presence of zinc water. So zinc water ನ ತಗೊಳ್ತೀವಿ. ಹಂಗಂದ್ರೆ ಜಿಂಕ್ ಮೆಟಲ್ ನ ಇನ್ ಪ್ರೆಸೆನ್ಸ್ ಆಫ್ ವಾಟರ್ ನ ತಗೊಂಡಾಗ ಈ ಪರ್ಟಿಕ್ಯುಲರ್ ಜಿಂಕ್ ವಾಟರ್ ಏನ್ ಮಾಡುತ್ತೆ, ಇಲ್ಲಿಂದ ಒಂದು ಆಕ್ಸಿಜನ್ ಆಚೆಗೆ ಬರುತ್ತೆ. ನಾನು ಒಂದು ಆರೋ ಮಾರ್ಕ್ ತೋರಿಸಿದೀನಿ ನೋಡಿ, ಒಂದು ಆಕ್ಸಿಜನ್ ಆಚೆಗೆ ಬರುತ್ತೆ. ಸೊ ದಟ್ ಈಸ್ ನಥಿಂಗ್ ಬಟ್ ಅಟಾಮಿಕ್ ಆಕ್ಸಿಜನ್. ಅಟಾಮಿಕ್ ಆಕ್ಸಿಜನ್ ನ ನಾವು ಸ್ಕ್ವೇರ್ ಬ್ರಾಕೆಟ್ ಅಲ್ಲಿ ಬರಿತೀವಿ. ಅಟಾಮಿಕ್ ಆಕ್ಸಿಜನ್ ಅಂತ ನಾವು ಹೇಳ್ಬೋದು, ಅಥವಾ ನೇಸೆಂಟ್ ಆಕ್ಸಿಜನ್ ಅಂತ ನಾವು ಹೇಳ್ಬೋದು. ಸೊ ದೆನ್ ವಾಟ್ ಈಸ್ ದ ಮೇನ್ ಪ್ರಾಡಕ್ಟ್? ದಟ್ ಈಸ್ ನಥಿಂಗ್ ಬಟ್ 2 moles of formaldehyde. 2 moles of formaldehyde with 1 atomic oxygen ನಮಗೆ ಫಾರ್ಮೇಶನ್ ಆಗುತ್ತೆ. ಹಂಗಂದ್ರೆ ಈ ಆಕ್ಸಿಜನ್, ಒಂದು ಆಕ್ಸಿಜನ್ ನಿಮ್ಗೆ ಆಚೆಗೆ ಬಂದ ನಂತರ ಉಳ್ಕೊಳ್ಳೋದೇನು 2 ಕಾರ್ಬನ್ ಆಟಮ್, 4 ಹೈಡ್ರೋಜನ್ ಆಟಮ್, 2 ಆಕ್ಸಿಜನ್ ಆಟಮ್. ಸೊ ದಟ್ ಈಸ್ ನಥಿಂಗ್ ಬಟ್ ಫಾರ್ಮಾಲ್ಡಿಹೈಡ್. ಸೊ ನೀವಿಲ್ಲಿ ನಂಬರ್ ಆಫ್ ಕಾರ್ಬನ್, ಹೈಡ್ರೋಜನ್ ಅಂಡ್ ಆಕ್ಸಿಜನ್ ನ ಬೇಕಿದ್ರೆ ಲೆಕ್ಕ ಹಾಕಿ. ಸೊ ದಟ್ ವಿಲ್ ಬಿ 2, 4, 2. Carbon, hydrogen and oxygen will be in the ratio 2:4:2. So ಈ ಪರ್ಟಿಕ್ಯುಲರ್ ರಿಮೈನಿಂಗ್ ಓಝೋನಾಯ್ಡ್ ಕಾಂಪೋನೆಂಟ್ಸ್ ನಿಮಗೆ ಫಾರ್ಮಾಲ್ಡಿಹೈಡ್ ನ ಫಾರ್ಮೇಶನ್ ಮಾಡುತ್ತೆ. ಸೊ ಫಾರ್ಮಾಲ್ಡಿಹೈಡ್ ಬರುತ್ತೆ ಅಲಾಂಗ್ ವಿತ್ ನೇಸೆಂಟ್ ಆಕ್ಸಿಜನ್. So this is the reaction of ozonolysis in alkenes. ಯಾವುದೇ ಆಲ್ಕಿನ್ಸ್ ತಗೊಂಡು ಅದಕ್ಕೆ ಒಂದು ಓಝೋನ್ ಮಾಲಿಕ್ಯೂಲ್ ನ ರಿಯಾಕ್ಟ್ ಮಾಡಿಸಿದಾಗ ಆಲ್ಕಿನ್ ಅಲ್ಲಿರೋ ಡಬಲ್ ಬಾಂಡ್ ನ ನಿಮ್ಗೆ ಈ ಓಝೋನ್ ಮಾಲಿಕ್ಯೂಲ್ ಬ್ರೇಕ್ ಡೌನ್ ಮಾಡಿ ಓಝೋನಾಯ್ಡ್ ಅಂತ ಒಂದು ಇಂಟರ್ಮೀಡಿಯೇಟ್ ಪ್ರಾಡಕ್ಟ್ ಕೊಡುತ್ತೆ. ಆ ಓಝೋನಾಯ್ಡ್ ಗೆ ಜಿಂಕ್ ವಾಟರ್ ನ ಹಾಕಿದಾಗ, ಬಿಕಾಸ್ ಆಫ್ ಜಿಂಕ್ ಅಂಡ್ ವಾಟರ್, ಹಿಯರ್ 1 ಆಕ್ಸಿಜನ್ ಆಟಮ್ ವಿಲ್ ಬಿ ರಿಮೂವ್ಡ್. ಸೊ ದ ರಿಮೈನಿಂಗ್ ಕಾಂಪೋನೆಂಟ್ಸ್ ವಿಲ್ combine together to form simpler molecules like aldehydes. This is the main reaction regarding ozonolysis. Then what is the use of ozonolysis? Why we have to perform ozonolysis? ಏನಕ್ಕೆ ozonolysis ನ ಮಾಡಬೇಕು ಅಂತ ಅಂದ್ರೆ, ozonolysis helps in the detection of double bond in unsaturated compound. ಸೊ ಏನ್ ಮಾಡುತ್ತೆ, ಡಬಲ್ ಬಾಂಡ್ ಡಿಟೆಕ್ಟ್ ಆಗುತ್ತೆ ಈ ಬಿಕಾಸ್ ಆಫ್ ದಿಸ್ ಓಝೋನಾಲಿಸಿಸ್. ಯಾವ್ದ್ರಲ್ಲಿ? ಅನ್ಸ್ಯಾಚುರೇಟೆಡ್ ಕಾಂಪೌಂಡ್ ಅಲ್ಲಿ. ಸೊ ಅನ್ಸ್ಯಾಚುರೇಟೆಡ್ ಅಂದ್ರೇನೆ ಡಬಲ್ ಬಾಂಡ್ ಅಲ್ವಾ, ಅದ್ರಲ್ಲಿ ಹೇಗೆ ಡಬಲ್ ಬಾಂಡ್ ನ ಡಿಟೆಕ್ಟ್ ಮಾಡುತ್ತೆ ಅಂತ ಡೌಟ್ ಆಗಬಹುದು. ಸಿ ವಿ ಹ್ಯಾವ್ 2 types of unsaturated compounds. ಅನ್ಸ್ಯಾಚುರೇಟೆಡ್ ಅಂಡ್ ಹೈಲಿ ಅನ್ಸ್ಯಾಚುರೇಟೆಡ್ ಅಂತ ಹೇಳ್ತೀವಿ ಆಲ್ಕೀನ್ ಅಂಡ್ ಆಲ್ಕೈನ್ ನ. ಬಟ್ both alkenes and alkynes are comes under unsaturated. ಇವಾಗ ನಾನು ಯಾವುದೋ ಒಂದು ಮಾಲಿಕ್ಯೂಲ್ ಕೊಡ್ತೀನಿ, ಅದನ್ನ ಅನ್ಸ್ಯಾಚುರೇಟೆಡ್ ಅಂತ ಹೇಳ್ತೀನಿ. ಅನ್ಸ್ಯಾಚುರೇಟೆಡ್ ಅಂತ ಹೇಳಿದಾಗ ಅದ್ರಲ್ಲಿ ಡಬಲ್ ಬಾಂಡು ಇರ್ಬೋದು, ಟ್ರಿಪಲ್ ಬಾಂಡು ಇರ್ಬೋದು. ಇಫ್ ಇಟ್ ಕಂಟೈನ್ಸ್ ಡಬಲ್ ಬಾಂಡ್, ಇಟ್ ವಿಲ್ ರಿಯಾಕ್ಟ್ಸ್ ವಿತ್ ಓಝೋನ್ ಟು ಫಾರ್ಮ್ ಓಝೋನಾಯ್ಡ್ ಅಂಡ್ then leads to aldehyde. Suppose if it contains triple bond, it won't react with ozone. ನಮಗೆ ಕೊಟ್ಟಿರೋಂತ ಮಾಲಿಕ್ಯೂಲ್ ಅಲ್ಲಿ ಡಬಲ್ ಬಾಂಡ್ ಇದ್ರೆ ಮಾತ್ರ ಅದು ಓಝೋನ್ ಜೊತೆ ರಿಯಾಕ್ಟ್ ಆಗುತ್ತೆ. ಟ್ರಿಪಲ್ ಬಾಂಡ್ ಇದ್ರೆ ಓಝೋನ್ ಜೊತೆ ರಿಯಾಕ್ಟ್ ಆಗಲ್ಲ. ಬಿಕಾಸ್ ಟ್ರಿಪಲ್ ಬಾಂಡ್ ಇದ್ದಾಗ 2 ಬಾಂಡ್ ನ ಬ್ರೇಕ್ ಮಾಡಬೇಕಾಗುತ್ತೆ ಓಝೋನ್ ಮಾಲಿಕ್ಯೂಲ್. ಬಟ್ ಇಲ್ಲಿ ಓಝೋನ್ ಮಾಲಿಕ್ಯೂಲ್ಗೆ ಆಗೋದು ಒಂದೇ ಬಾಂಡ್ ನ ಬ್ರೇಕ್ ಮಾಡಕ್ಕೆ. ಸೊ ಈ ಪರ್ಟಿಕ್ಯುಲರ್ ರಿಯಾಕ್ಷನ್ ನಾವು ಡಿಟೆಕ್ಷನ್ ಆಫ್ ಡಬಲ್ ಬಾಂಡಿಗೆ ಯೂಸ್ ಮಾಡ್ತೀವಿ ಅನ್ಸ್ಯಾಚುರೇಟೆಡ್ ಕಾಂಪೌಂಡ್ಸ್ ಅಲ್ಲಿ. ಅಂಡ್ ದಿಸ್ ಪರ್ಟಿಕ್ಯುಲರ್ ಕ್ವೆಶನ್ ಈಸ್ ಇಂಪಾರ್ಟೆಂಟ್ ಫಾರ್ 3 mark. If they ask you to write the reaction and as well as use. Reaction ಅಂದ್ರೆ ರಿಯಾಕ್ಷನ್ ಬರೆದು ಅದರ ರೆಸ್ಪೆಕ್ಟಿವ್ ನೇಮ್ಸ್ ಬರೀತೀರಾ. ಯೂಸ್ ಅಂತ ಕೇಳಿದಾಗ ಇಟ್ ಈಸ್ ಯೂಸ್ಡ್ ಇನ್ ಡಿಟೆಕ್ಷನ್ ಆಫ್ ಡಬಲ್ ಬಾಂಡ್ ಇನ್ ಅನ್ಸ್ಯಾಚುರೇಟೆಡ್ ಕಾಂಪೌಂಡ್ ಅನ್ನೋದನ್ನ ಬರೀತೀರಾ. ಎರಡೂನು ಕೇಳಿದ್ರೆ 3 mark ಕೇಳ್ತಾರೆ. ಆರ್ ಬರೀ ರಿಯಾಕ್ಷನ್ ನ ಮಾತ್ರ ಕೇಳಿದ್ರೆ 2 mark ಕೇಳ್ತಾರೆ. ಸೊ ಈ ಪರ್ಟಿಕ್ಯುಲರ್ ಕ್ವೆಶನ್ ನ ಇಂಪಾರ್ಟೆಂಟ್ ಅನ್ನೋದನ್ನ ಮಾತ್ರ ನೆನ್ಪಿಟ್ಕೊಳ್ಳಿ.
ಗಿವ್ ದ ಪ್ರಿಪ್ರೇಷನ್ ಆಫ್ ಓಝೋನಾಯ್ಡ್ ಅಂಡ್ ಆಲ್ಡಿಹೈಡ್ ಅಂತ ಕೇಳಿದ್ರು ಓಝೋನಾಲಿಸಿಸ್. ಓಝೋನ್ ಅಂತ ಒಂದು ವರ್ಡ್ ಬಂತು ಅಂದ್ರೆ ನಿಮ್ಗೆ ಹೈಡ್ರೋಕಾರ್ಬನ್ಸ್ ಚಾಪ್ಟರ್ ಇಂದಾನೆ ಬಂದಿರುತ್ತೆ ಅಂಡ್ ಈ ಕ್ವಶನ್ ಆಗಿರುತ್ತೆ. ಅದನ್ನ ನೆನ್ಪಿಟ್ಕೊಳ್ಳಿ. ಅದು ಓಝೋನಾಲಿಸಿಸ್ ಫಾರ್ಮಲ್ ಆದ್ರೂ ಆಗಿರ್ಬೋದು, ಓಝೋನ್ ರಿಯಾಕ್ಷನ್ ಅಂತನಾದ್ರೂ ಆಗಿರ್ಬೋದು, ಆರ್ ಓಝೋನಾಯ್ಡ್ ಫಾರ್ಮೇಶನ್ ಅಂತನಾದ್ರೂ ಆಗಿರ್ಬೋದು. ಮಾರ್ಕ್ ಇಟ್ ಆಸ್ ಇಂಪಾರ್ಟೆಂಟ್ ಅಂಡ್ ಲರ್ನ್ ಇಟ್ ಪ್ರಾಪರ್ಲಿ. ಥ್ಯಾಂಕ್ ಯು.